ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಯಾರೆಲ್ಲ ತಯಾರು ಮಾಡ್ತಿದ್ರಲ್ಲ, ಸೊ ಈಸಿ ಕ್ವಶನ್ ಇರ್ಬೋದು, 100% ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ 100 ಪ್ರಮುಖ ಪ್ರಶ್ನೆ ಉತ್ತರಗಳನ್ನ ತಂದಿದ್ದೀನಿ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನ ಕಂಪ್ಲೀಟ್ ಮಾಡೋಣ, ಡೆಪ್ತಾಗಿ ಡೀಟೇಲ್ ಆಗಿ, ಸೊ ಸ್ಲೋ ಆಗಿ ಹೋಗೋಣ. ಸೊ ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಓಕೆ, ಮೊದಲೇ ಕ್ವಶನ್ ಕಡೆ ಹೋಗೋದಾದ್ರೆ, ಭಾರತದ ಸಂವಿಧಾನದ ಪಿತಾಮಹ ಯಾರು? ಓಕೆ, ಇದಕ್ಕೆ ಸಂಬಂಧಿಸಿದಂತೆ ಸೊ ಆಮೇಲೆ ಆನ್ಸರ್ನು ಹೇಳ್ತೀನಿ. ಸಂವಿಧಾನದ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ರು ಇವರು. ಯಾರೋ ಭಾರತ ಸಂವಿಧಾನದ ಪಿತಾಮಹ ಏನಿರ್ತಾರಲ್ಲ, ಅವರು ಸಂವಿಧಾನದ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಸೊ ಅವ್ರು ಯಾರಪ್ಪ ಅಂತಂದರೆ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಓಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟು ಆನ್ಸರ್ ನೋಟ್ ಬಂದುಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್, ವಿಶ್ವ ಪರಿಸರ ದಿನ ಯಾವಾಗ? ಓಕೆ, ವಿಶ್ವ ಪರಿಸರ ದಿನ ಯಾವಾಗ? ಪರಿಸರ ಸಂರಕ್ಷಣೆಯ ಜಾಗೃತಿಯ ಈ ದಿನ ಆಚರಿಸಲಾಗುತ್ತದೆ. ಜಾಗೃತಿಗಾಗಿ, ಎದಕ್ಕಾಗಿ? ಪರಿಸರ ಸಂರಕ್ಷಣೆಯ ಜಾಗೃತಿಗಾಗಿ ಈ ದಿನ ಆಚರಿಸಲಾಗುತ್ತದೆ ಅಂತಂದರೆ, ವಿಶ್ವ ಪರಿಸರ ದಿನ ಯಾವುದಕ್ಕಾಗಿ ಆಚರಣೆ ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಜಾಗೃತಿಗಾಗಿ, ಸಂರಕ್ಷಣೆಯ ಜಾಗೃತಿಗಾಗಿ. ಯಾವಾಗ ಆಚರಣೆ ಮಾಡ್ತಾರೆ? ಜೂನ್ 5. ಓಕೆ, ನೆಕ್ಸ್ಟ್ ಕ್ವಶನ್, ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಇದೇ ಮಾಡ್ತೈತಿ, ಇದು ದೇಹವನ್ನು ರಕ್ಷಿಸುವ ಹೊರಗಿನ ಪದರ ಕೂಡ ಆಗೈತಿ. ಅದೇ ಯಾವುದಪ್ಪ ಅಂತಂದರೆ ಚರ್ಮ. ಓಕೆ, ಇದು ದೇಹವನ್ನು ರಕ್ಷಿಸುವ ಹೊರಗಿನ ಪದರ ಆಗೈತಿ ಮತ್ತು ಮಾನವನ ದೇಹದ ಅತಿ ದೊಡ್ಡ ಅಂಗವೂ ಕೂಡ ಹೌದು. ಅದು ಯಾವುದಪ್ಪ ಅಂತಂದರೆ ಚರ್ಮ. ಓಕೆ, ಸೊ ಮತ್ತು ಚರ್ಮ ಹೆಂಗೆ ರಕ್ಷಣೆ ಮಾಡ್ತೈತಿ ಅಂದ್ರೆ, ಮತ್ತು ಕುರ್ಪಿಲೆ ಕಡಿದ್ರೆ ಕಡ್ಕೋತೈತಿ ರೀ, ಮತ್ತು ಕಾಜಿಲೆ ಚುಚ್ಕೋತೈತಿ ಅಂತಂದ್ರೆ ಒಳಗೇನು ಪೆಟ್ಟಾಗಲ್ಲಂಗೆ ಕಾಪಾಡ್ತೈತಿ ಅಂತ ಅರ್ಥ. ಈಗ ಮನೆ ಕಟ್ಟಿವ ಅಂದ್ರೆ ಸೋರಾಕತೈತಿ ಅಂದ್ರೆ ಮತ್ತು ಮನೆ ಎಲ್ಲಿಂದ ಬರ್ತೈತಿ ರೀ? ಸೊ ಬಿರುಕು ಬಿಡತೈತಿ. ಸೊ ಆ ರೀತಿ ಹೇಳಕತ್ತಿದ್ನ. ಸೊ ಆ ರೀತಿ ಒಂದು ರಕ್ಷಣೆನ ಕೊಡ್ತೈತಿ. ಕರ್ನಾಟಕ ರತ್ನ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ರತ್ನ ಎಂದು ಯಾರನ್ನು ಕರೆಯುತ್ತಾರೆ? ಅವರ ಜನ್ಮದಿನವನ್ನು ಇಂಜಿನಿಯರ್ಸ್ ದಿನ ಎಂದು ಆಚರಿಸಲಾಗುತ್ತದೆ. ಸೊ ಇಷ್ಟು ಹೇಳಿದ್ಕೊಳ್ಳಿ ನಿಮ್ಗೆ ಆನ್ಸರ್ ಗೊತ್ತಾಗೈತಿ. ಸೊ ಇಲ್ಲಿ ಆನ್ಸರು ಕಾಣತೈತಿ. ನೆಕ್ಸ್ಟ್ ಟೈಮ್ ಇದು ಆನ್ಸರ್ ಮೊದಲು ಹೈಡ್ ಮಾಡಿ, ಆಮೇಲೆ ಆನ್ಸರ್ ಬರೋಂಗೆ ಮಾಡೋಣ. ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸೊ ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್, ಧ್ವನಿಯ ತೀವ್ರತೆಯನ್ನು ಅಳೆಯುವ ಏಕಮಾನ ಯಾವುದು? ಶಬ್ದದ ಅಳತೆಗೆ ಇದನ್ನು ಬಳಸುತ್ತಾರೆ. ಶಬ್ದದ ಅಳತೆಗೂ ಕೂಡ ಇದನ್ನ ಬಳಸ್ತಾರೆ, ಮತ್ತು ಧ್ವನಿಯ ತೀವ್ರತೆಯನ್ನು ಅಳೆಯುವ ಏಕಮಾನ ಕೂಡ ಒಂದಾಗಿರ್ತೈತಿ. ಅದು ಯಾವುದಪ್ಪ ಅಂತಂದರೆ ಡಿಸೆಬಲ್. ಓಕೆ, ನೆಕ್ಸ್ಟ್, ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು? ಅವರು ಭಾರತದ 15ನೇ ರಾಷ್ಟ್ರಪತಿಗಳು, ದ್ರೌಪದಿ ಮುರ್ಮು. ಓಕೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಕೂಡ ದ್ರೌಪದಿ ಮುರ್ಮು, ಮತ್ತು ಅವರು ಭಾರತದ 15ನೇ ರಾಷ್ಟ್ರಪತಿಗಳಾಗ್ಯಾರ. ಯಾರಪ್ಪ ಅಂತಂದ್ರೆ ದ್ರೌಪದಿ ಮುರ್ಮು ಅವರು. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಬೆಳಕಿನ ವೇಗವು ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಅಂತಂದರೆ ಸುಮಾರು ಎಷ್ಟು ತೊಗೋತೈತಪ್ಪ ಅಂತಂದ್ರೆ 8 ನಿಮಿಷ 20 ಸೆಕೆಂಡ್ಗಳು. 8 ನಿಮಿಷ 20 ಸೆಕೆಂಡ್ಗಳು. ಸೂರ್ಯನ ಒಂದು ಕಿರಣ ಇದು ಭೂಮಿ ಅಂದ್ಕೊಳ್ಳಿ. ಸೊ ಇದಕ್ಕೆ ಬಂದ ಒಂದು ಕಿರಣ ಅಂತಂದ್ರೆ, ಸೂರ್ಯನ ಒಂದು ಕಿರಣ ಬೆಳಕು ಬಂದು ಇಲ್ಲಿ ಭೂಮಿಗೆ ತಲುಪಬೇಕಂದ್ರೆ ಎಷ್ಟು ನಿಮಿಷ ತೊಗೋತೈತಿ? 8 ನಿಮಿಷ 20 ಸೆಕೆಂಡ್ಗಳು ತೊಗೋತೈತಿ. ಅರ್ಥ ಮಾಡ್ಕೊರಿ. ವಿದ್ಯುತ್ ಬಲ್ಬ್ ಕಂಡು ಹಿಡಿದವರು ಯಾರು? ಆಧುನಿಕ ತಂತ್ರಜ್ಞಾನದ ಪ್ರಮುಖ ಆವಿಷ್ಕಾರಗಳಲ್ಲಿ ಇದು ಒಂದು. ಯಾವುದಪ್ಪ ಅಂತಂದ್ರೆ ಆವಿಷ್ಕಾರಗಳಲ್ಲಿ ಒಂದು ವಿದ್ಯುತ್ ಬಲ್ಬ್ ಏನಾಗೈತಿ? ಆಧುನಿಕ ತಂತ್ರಜ್ಞಾನದ ಪ್ರಮುಖ ಆವಿಷ್ಕಾರಗಳಲ್ಲಿ ಇದು ಒಂದು. ವಿದ್ಯುತ್ ಬಲ್ಬ್ ಕಂಡುಹಿಡಿದೋದು ಆಧುನಿಕ ತಂತ್ರಜ್ಞಾನದ ಪ್ರಮುಖ ಆವಿಷ್ಕಾರಗಳಲ್ಲಿ ಇದು ಒಂದು ಕೂಡ. ಸೊ ಇದನ್ನು ಕಂಡುಹಿಡಿದವ್ರು ಯಾರಪ್ಪ ಅಂತಂದ್ರೆ ಥಾಮಸ್ ಅಲ್ವಾ ಎಡಿಸನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು ಅವರು. ಸೊ ಅವರು ಭಾರತದ ಸ್ವಾತಂತ್ರ್ಯ ನಂತರ ಮೊದಲ ಪ್ರಧಾನಿಯಾಗಿದ್ದರು. ಭಾರತ ಸ್ವತಂತ್ರ ಆದ ನಂತರ ಮೊದಲ ಪ್ರಧಾನಿಯಾಗಿದ್ದರು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು, ಭಾರತದ ಮೊದಲ ಪ್ರಧಾನಮಂತ್ರಿ. ಗಾಂಧೀಜಿಯವರ ಜನ್ಮಸ್ಥಳ ಯಾವುದು? ಇದು ಗುಜರಾತ್ ರಾಜ್ಯದಲ್ಲಿ ಐತಿ. ಅದು ಯಾವುದಪ್ಪ ಅಂತಂದ್ರೆ ಪೋರ್ಬಂದರ್. ಗುಜರಾತ್ನ ಪೋರ್ಬಂದರ್. ಓಕೆ, ನೆಕ್ಸ್ಟು, ಕರ್ನಾಟಕ ಮುಖ್ಯಮಂತ್ರಿ ಯಾರು? ಸೊ ಸಿದ್ದರಾಮಯ್ಯ ಅವರು ಆಗಿದ್ದರು. ಜಸ್ಟ್ ಹೀಗೆ ಯಾರಾಗ್ಯಾರಪ್ಪ ಅಂತಂದರೆ ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಬೇಡಿ. ಡಿ ಕೆ ಶಿವಕುಮಾರ್ ಅಂತೆ, ಡಿ ಕೆ ಶಿವಕುಮಾರ್. ಸೊ ಅದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ನೆಕ್ಸ್ಟು, ಬೆಳಕಿನ ವೇಗ ಅತಿ ಹೆಚ್ಚಾಗಿರುವ ಮಾಧ್ಯಮ ಯಾವುದು? ಶೂನ್ಯಾವಕಾಶ, ವ್ಯಾಕ್ಯೂಮ್. ಓಕೆ, ಶೂನ್ಯಾವಕಾಶ. ಬೆಳಕು ಅಡೆತಡೆ ಇಲ್ಲದೆ ಚಲಿಸುವ ಜಾಗ.
ಆಗೈತಿ. ಓಕೆ, ನೆಕ್ಸ್ಟ್ ಭಾರತದ ಅತಿ ಉದ್ದವಾದ ನದಿ ಯಾವುದಪ್ಪ? ಗಂಗಾ ನದಿ. ಸೊ ಇದು ಭಾರತದ ಪವಿತ್ರ ಮತ್ತು ಉದ್ದವಾದ ನದಿ ಕೂಡ ಆಗೈತಿ. ಪವಿತ್ರನೂ ಹೌದು ಮತ್ತು ಉದ್ದವಾದ ನದಿ ಯಾವುದಪ್ಪ ಅಂತಂದ್ರೆ ಅದು ಗಂಗಾ ನದಿ. ಓಕೆ, ಕಂಪ್ಯೂಟರ್ನ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ. ನೆಕ್ಸ್ಟ್ ಅವರು ಅನಾಲಿಟಿಕಲ್ ಇಂಜಿನನ್ನು ಕಂಡುಹಿಡಿದರು. ಅನಾಲಿಟಿಕಲ್ ಇಂಜಿನನ್ನು ಕಂಡುಹಿಡಿದವರು ಮತ್ತು ಕಂಪ್ಯೂಟರ್ನ ಪಿತಾಮಹ ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ಬ್ಯಾಬೇಜ್. ಓಕೆ, ನೆಕ್ಸ್ಟ್ ಕ್ವಶನ್. ಮಾನವನ ಮೆದುಳಿನ ತೂಕ ಎಷ್ಟು? ಮಾನವನ ಮೆದುಳಿನ ತೂಕ ಎಷ್ಟಿರ್ತೈತಿ? ಸುಮಾರು 1.1300 ಗ್ರಾಮ್ನಿಂದ 1400 ಗ್ರಾಮ್. ಓಕೆ, ಅಥವಾ 1.3 kg ಟು 1.4 kg. ಓಕೆ, ಇದು ದೇಹದ ಪ್ರಮುಖ ನಿಯಂತ್ರಣ ಕೇಂದ್ರ. ಹೌದ್ರಿ. ಮತ್ತು ಮಾನವನ ಮೆದುಳು ಇಲ್ಲಕ್ಕೆ ಏನು ಕೆಲಸ ಮಾಡ್ತೈತಿ? ಸೊ ಮೆದುಳು ಇದಂಗೆ ಕೆಲಸ ಇಲ್ಲ. ನೆಕ್ಸ್ಟ್, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತು. ಒಬ್ಬೊಬ್ಬರಿಗೆ ಸ್ವತಂತ್ರ ಅಂದರೆ ಏನೋ, ಗಣರಾಜ್ಯ ಅಂದರೆ ಏನೋ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅಂದರೆ ಅದ್ರೊಳಗೆ ಇರ್ತಾರೆ ಒಬ್ಬೊಬ್ರು. ಸೊ ಯಾರೂ ಇಲ್ಲಿ ಸ್ಯಾನನೂ ಅಲ್ಲ, ಯಾರೂ ದೊಡ್ಡ ಅಲ್ಲ. ಸೊ ಹೇಳುದ ಸಣ್ಣ ಕ್ವಶನಲ್ಲಿ ದೊಡ್ಡ ಕ್ವಶನಲ್ಲಿ ನಿಮ್ಗೆ ಬರ್ತಾವಂದ್ರೆ ಸುಮ್ಮ ಗಪ್ ಕೂತ್ಬಿಟ್ರಿ, ಬರಲಿಲ್ಲ ಅಂತ ಅಷ್ಟೇ ಕಂಟಿನ್ಯೂ ಮಾಡಿರಿ, ಆಯಿತಾ? ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? 120 ದಿನಗಳು. 120 ದಿನಗಳು. ಇವು ದೇಹದ ಆಮ್ಲಜನಕ ಸಾಗಣೆಗೆ ಕಾರಣ. ಸೊ ದೇಹದ ಆಮ್ಲಜನಕ ಸಾಗಾಣಿಕೆ ಮಾಡುವುದು ಯಾವುದಪ್ಪ ಅಂತಂದ್ರೆ ಕೆಂಪು ರಕ್ತ ಕಣಗಳು. ಅವು ಎಷ್ಟು, ಅವರ ಜೀವಿತಾವಧಿ ಎಷ್ಟಪ್ಪ ಅಂತಂದ್ರೆ 120 ದಿನಗಳು. ಓಕೆ, ರಕ್ತದೊತ್ತಡವನ್ನು ಅಳೆಯುವ ಸಾಧನ ಯಾವುದು? ಸ್ಪಿಗ್ಮೋಮ್ಯಾನೋಮೀಟರ್. ಓಕೆ, ಆರೋಗ್ಯ ತಪಾಸಣೆಗೆ ಇದು ಮುಖ್ಯ. ಓಕೆ, ನೆಕ್ಸ್ಟ್, ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಓಕೆ, ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದೆ. ನೀರಿನ ರಾಸಾಯನಿಕ ಸೂತ್ರ ಎಷ್ಟು? ಇದು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಕೂಡೈತಿ. ಓಕೆ, ನೆಕ್ಸ್ಟ್, ಸಸ್ಯಗಳಿಗೆ ಹಸಿರು ಬಣ್ಣ ನೀಡುವ ವರ್ಣದ್ರವ್ಯ ಯಾವುದು? ಕ್ಲೋರೋಫಿಲ್. ಓಕೆ, ಇದು ದ್ವಿತೀಯ ಸಂಶ್ಲೇಷಣೆಗೆ ಅವಶ್ಯಕ. ಓಕೆ, ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು? 1950 ಜನವರಿ 26. ಸೊ ಅಂದಿನಿಂದ ಭಾರತ ಗಣರಾಜ್ಯವಾಯಿತು, ನೆನಪಿಟ್ಕೊಳ್ಳಿ. ರಕ್ತದ pH ಮಟ್ಟ ಎಷ್ಟು? 7.4. ಓಕೆ, ರಕ್ತವು ಸ್ವಲ್ಪ ಪ್ರತ್ಯಾಮ್ಲೀಯವಾಗಿರುತ್ತದೆ. ರಕ್ತ ಏನಾಗಿರ್ತೈತಿ? ಪ್ರತ್ಯಾಮ್ಲೀಯವಾಗಿರ್ತೈತಿ. ಸೊ ರಕ್ತದ pH ಮಟ್ಟ ಎಷ್ಟಪ್ಪ ಅಂತಂದ್ರೆ 7.4. ಓಕೆ, ಬೆಳಕಿನ ಚದುರುವಿಕೆಯಿಂದ ಆಕಾಶವು ಯಾವ ಬಣ್ಣದಲ್ಲಿ ಕಾಣುತ್ತದೆ? ನೀಲಿ. ಸೂರ್ಯನ ಬೆಳಕು ವಾತಾವರಣದಲ್ಲಿ ಚದುರುತ್ತದೆ. ಸೂರ್ಯನ ಬೆಳಕು ಏನು ಮಾಡ್ತೈತಿ? ಸೊ ವಾತಾವರಣ ಏನಾಗುತ್ತೆ? ಚದುರ್ತೈತಿ ಅಂತ. ಸೊ ನೆಕ್ಸ್ಟ್, ಬೆಳಕಿನ ಚದುರುವಿಕೆಯಿಂದ ಆಕಾಶ ಏನಾಕೈತಿ? ಈಗ ಸೂರ್ಯ ಇರ್ತಾನಲ್ಲ, ಸೊ ಅದರ ಬೆಳಕು ಚದುರ್ತೈತಲ್ಲ, ಸೊ ಚದುರುವಿಕೆಯಿಂದ ಏನಾಕೈತಿ? ಆಕಾಶ ನೀಲಿ ಬಣ್ಣಕ್ಕೆ ತಿರುಗ್ತೈತಿ. ಓಕೆ, ನೀಲಿ ಬಣ್ಣಕ್ಕೆ ತಿರುಗ್ತೈತಿ. ಯಾವುದರಿಂದ? ಬೆಳಕಿನ ಚದುರುವಿಕೆಯಿಂದ. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಸೊ 206. ಬೆಳೆಯುವ ಮಕ್ಕಳಲ್ಲಿ ಇನ್ನೂ ಹೆಚ್ಚಿರ್ತವೆ. ಅದೆಷ್ಟಪ್ಪ ಅಂತಂದ್ರೆ 306. ಓಕೆ, ನೆಕ್ಸ್ಟ್ ಕ್ವಶನ್. ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಸ್ಕರ್ವಿ. ಯಾವುದು? ಸ್ಕರ್ವಿ. ಇದು ಹಲ್ಲು ಮತ್ತು ಒಸಡಿನ ಸಮಸ್ಯೆಗಳಿಗೆ ಕಾರಣವಾಗೈತಿ. ಯಾವುದಪ್ಪ ಅಂತಂದ್ರೆ ವಿಟಮಿನ್ ಸಿ. ಇದು ಹಲ್ಲು ಮತ್ತು ಒಸಡಿನ ಸಮಸ್ಯೆಗಳಿಗೆ ಕಾರಣವಾಗೈತಿ. ಅದು ಯಾವುದಪ್ಪ ಅಂತಂದ್ರೆ ಸ್ಕರ್ವಿ ರೋಗಕ್ಕೆ ಏನೇನು ತೊಂದರೆ ಯಾಕಂದ್ರೆ ಹಲ್ಲು ಮತ್ತು ಒಸಡಿನ ಸಮಸ್ಯೆಗಳು ಬರ್ತಾವೆ. ಭಾರತದ ಮೊದಲ ಗಗನಯಾತ್ರಿ ಯಾರು? ರಾಕೇಶ್ ಶರ್ಮಾ. ಸೊ ಅವರು 1984ರಲ್ಲಿ ಬಾಹ್ಯಾಕಾಶಕ್ಕೆ ಹೋದರು. ಎಷ್ಟಾಗ? 1984ರಾಗ. ಭೂಮಿಯ ಕಕ್ಷೆಯಲ್ಲಿರುವ ಮೊದಲ ಉಪಗ್ರಹ ಯಾವುದು? ಸ್ಪುಟ್ನಿಕ್ 1. ಸೊ ಇದನ್ನು ರಷ್ಯಾ ಉಡಾವಣೆ ಮಾಡಿತ್ತು. ಯಾವುದು ಮಾಡಿತ್ತಪ್ಪ ಅಂದ್ರೆ ಯಾವ ದೇಶ? ರಷ್ಯಾ ಅವರು. ಕ್ಯಾನ್ಸರ್ ಅಧ್ಯಯನಕ್ಕೆ ಏನಂತಾರೆ? ಅಂಕೋಲಾಜಿ. ಓಕೆ, ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆ ಮತ್ತು ಅಧ್ಯಯನಕ್ಕೆ ಬಳಸ್ತಾರೆ ಇದನ್ನು. ಓಕೆ, ಸೂರ್ಯನ ಉಷ್ಣತೆಯನ್ನು ಅಳೆಯಲು ಬಳಸುವ ಸಾಧನ ಪೈರೋಮೀಟರ್. ಸೊ ಹೆಚ್ಚಿನ ಉಷ್ಣತೆ ಅಳೆಯುವ ಸೂಕ್ತ. ಹೆಚ್ಚಿನ ಉಷ್ಣತೆ ಇತ್ತಂದ್ರೆ ಪೈರೋಮೀಟರಿಂದ ಅಳಿಬೇಕಂತೇಳಿ ಅದೊಂದು ಒಳ್ಳೆಯ ನಿರ್ಧಾರ. ಯುನೈಟೆಡ್ ನೇಷನ್ಸ್ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ ಆಗೈತಿ. ಯುನೈಟೆಡ್ ನೇಷನ್ಸ್ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಒಳಗೈತಿ. ವಿಶ್ವದ ಶಾಂತಿಗಾಗಿರುವ ಸಂಸ್ಥೆ. ವಿಶ್ವದ ಶಾಂತಿಗಾಗಿ. ಕರ್ನಾಟಕದ ರೇಷ್ಮೆ ನಾಡು ಯಾವುದು? ಮೈಸೂರು. ಸೊ ಮೈಸೂರು ರೇಷ್ಮೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್.
ಗಣಿತದ ಶೂನ್ಯವನ್ನು ಕಂಡುಹಿಡಿದವರು ಯಾರು? ಆರ್ಯಭಟ. ಓಕೆ. ಬೆಳಕಿನ ಪ್ರತಿಫಲನ ನಿಯಮವನ್ನು ನೀಡಿದವರು ಓಕೆ ಯಾರಪ್ಪ ಅಂತಂದರೆ ಬೆಳಕಿನ ಪ್ರತಿಫಲನ ನಿಯಮವನ್ನು ನೀಡಿದವರು. ಸೊ ಇಲ್ಲಿ ಆನ್ಸರ್ ಏನು? ಭೌತಶಾಸ್ತ್ರದ ಮೂಲಭೂತ ನಿಯಮ ಆಗೈತಿ, ಆದರೆ ಯಾರೂ ಕಂಡು ಹಿಡಿದಿಲ್ಲ. ನನಗೂ ಅದು ಕನ್ಫ್ಯೂಸ್ ಆಯಿತು. ಒಮ್ಮೆ ಆನ್ಸರು ಇಲ್ಲ, ಯಾರೂ ಇಲ್ಲ ಅಂತ ಬಂದೈತಿ. ಸೊ ಓಕೆ, ಭೌತಶಾಸ್ತ್ರದ ಮೂಲಭೂತ ನಿಯಮ. ಓಕೆ. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದು? ಸಾರಜನಕ. ಓಕೆ. ಅರಬ್ಬಿ ಸಮುದ್ರಕ್ಕೆ ಸೇರಿರುವ ನದಿ ನೇತ್ರಾವತಿ. ನೆಕ್ಸ್ಟ್, ಕಂಪ್ಯೂಟರ್ನ ಮೆದುಳು ಯಾವುದು? CPU. ಓಕೆ. ಮಾನವನ ಹೃದಯ ಎಷ್ಟು ಕೋಣೆಗಳನ್ನು ಹೊಂದಿದೆ? ಮಾನವನ ಹೃದಯ ಕೋಣೆ ಎಷ್ಟು ಹೊಂದಿದೆಯಪ್ಪ ಅಂತಂದ್ರೆ 4, 2 ಹೃತ್ಕರ್ಣ ಮತ್ತು 2 ಜಠರ. ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಓಕೆ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ K. ಸೊ ಗಾಯವಾದಾಗ ರಕ್ತ ನಿಲ್ಲಲು ಇದು ಅವಶ್ಯಕ. ಯಾವುದಪ್ಪ ಅಂತಂದ್ರೆ ವಿಟಮಿನ್ K. ನೆಕ್ಸ್ಟ್, ಭಾರತದ ದಕ್ಷಿಣದ ತುದಿ ಯಾವುದು? ಇಂದಿರಾ ಪಾಯಿಂಟ್. ಸೊ ನೆಕ್ಸ್ಟ್, ಇದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿದೆ. ಓಕೆ. ಭಾರತದ ಉತ್ತರದ ತುದಿ ಯಾವುದಂತೆ ಕಾಮೆಂಟ್ ಮಾಡಿರಿ. ಗಾಳಿಯ ವೇಗ ಅಳೆಯುವ ಸಾಧನ ಅನಿಮೋಮೀಟರ್. ಹವಾಮಾನ ಮುನ್ಸೂಚನೆಗೆ ಬಳಕೆಯಾಗುತ್ತದೆ ಅಂತಂದ್ರೆ ಮಳೆ ಬರ್ತೈತಿ ಇಲ್ಲ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ. ಭಾರತದ ರಕ್ಷಣಾ ಸಚಿವರು ಯಾರು? ರಾಜನಾಥ್ ಸಿಂಗ್. ಸೊ ಭಾರತ ಸರ್ಕಾರ ರಕ್ಷಣಾ ಇಲಾಖೆಯ ಮುಖ್ಯಸ್ಥರು. ಓಕೆ. ನೆಕ್ಸ್ಟ್, ಸೌರಶಕ್ತಿಯ ಮೂಲ ಅಣುಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಷನ್. ವಿಶ್ವದ ಅತಿ ದೊಡ್ಡ ಖಂಡ ಏಷ್ಯಾ. ಸಕ್ಕರೆ ಕಾಯಿಲೆಗೆ ಕಾರಣ ಇನ್ಸುಲಿನ್ ಕೊರತೆ. ಭಾರತದ ರಾಷ್ಟ್ರೀಯ ಹೂ ಕಮಲ. ಸೊ ಸಿಂಪಲ್ ಆಗೈತಿ. ಕರ್ನಾಟಕದ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐತಿ. ಮುಳ್ಳಯ್ಯನಗಿರಿ ಎಲ್ಲೈತಿ? ಚಿಕ್ಕಮಗಳೂರು ಜಿಲ್ಲೆ ಒಳಗೈತಿ. ಸೊ ಇದು ಒಮ್ಮೆ ಇಂಪಾರ್ಟೆಂಟ್ ಆಕಾವ. ಹೆಂಗೆ ಕೇಳ್ಬೋದಪ್ಪ ಅಂತಂದರೆ ಕರ್ನಾಟಕದ ಎತ್ತರ ಶಿಖರವಾದ ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಅವಾಗ ಚಿಕ್ಕಮಗಳೂರು ಅಂತ ನಿಮಗೆ ಗೊತ್ತಿರಬೇಕು. ಮರಳಿ ವೇದಗಳಿಗೆ ಎಂಬ ಘೋಷಣೆ ಕೊಟ್ಟವರು ಯಾರು? ದಯಾರಾಮ್ ಸರಸ್ವತಿ ಅವರು. ಸೊ ಆರ್ಯ ಸಮಾಜದ ಸ್ಥಾಪಕರಾಗಿರ್ತಾರೆ. ಮಾನವ ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್. ಸೊ ಯಾವಪ್ಪ ಅಂತಂದ್ರೆ ಸ್ಟೆಪಿಸ್. ಓಕೆ. ಸ್ಟೆಪಿಸ್ ಇದು ಕಿವಿಯಲ್ಲಿರ್ತೈತಿ. ಓಕೆ. ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋನ ಭೇಟಿ ಹಾಕ್ತೀನಿ. ಸೊ ಕಂಟಿನ್ಯೂ ಮಾಡೋಣ. ಸೊ ಇನ್ನು 50 ಕ್ವಶನ್ ನೋಡಿ ಮತ್ತೆ ಮುಂದಿನದ ಇದಕ್ಕೆ ಹೋಗೋಣ. ಸೊ ಇದು ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಸೊ ಇದು ಏನಾದ್ರು ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗೆ ವಾಟ್ಸಪ್ ಗ್ರೂಪ್ ಮಾಡೀನಿ ಹೊಸದಾಗಿ. ಸೊ ಅದಕ್ಕೆ ಜಾಯ್ನ್ ಆಗಿರಿ. ಓಕೆ, ಬಾಯ್.